ಹರಿ ಓಂ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಪ್ರಾತಸ್ಮರಣೀಯ ಎನ್ನ ಆರಾಧ್ಯ ಸದ್ಗುರುಗಳನ್ನು ಎನ್ನ ಹೃತ್ಕಮಲದಲ್ಲಿ ಸ್ಮರಿಸಿಕೊಳ್ಳುತ್ತಾ ಅದ್ವೈತ ಸಾರ್ವಭೌಮ ಸಾಧು ಚಕ್ರವರ್ತಿ ಸದ್ಗುರು ಸಿದ್ಧಾರೂಢಪ್ಪಾಜಿಯವರ ಪವಿತ್ರ ಅಡೆದಾವರೆಗಳಿಗೆ ಶರಣೆಂದು, ಮಹಾಮೌನಯೋಗಿ ಗುರುನಾಥಾರೂಢಪ್ಪಾಜಿಯವರ ಶ್ರೀ ಚರಣಾರವಿಂದಗಳಿಗೆ ಕೂಡ ಶರಣೆಂದು, ಈ ಮಠದ ಅಧಿಪತಿಗಳಾಗಿರುವ ಮಾತೋಶ್ರೀ ಅಕ್ಕ ಮಹಾದೇವಿ ತಾಯಿಯವರ ಶ್ರೀ ಚರಣಾರವಿಂದಗಳಿಗೆ ಕೂಡ ಪ್ರಣಾಮಗಳನ್ನು ಸಮರ್ಪಿಸಿ, ಹಾಗೂ ಚಿಕ್ಕಪಡಸಲಿಗೆ ಅಮ್ಮನವರ ಶ್ರೀ ಚರಣಾರವಿಂದಗಳಿಗೆ ಕೂಡ ಪ್ರಣಾಮಗಳನ್ನು ಸಮರ್ಪಿಸಿ, ಜಮಖಂಡಿ ಅಪ್ಪಾಜಿಯವರು ಹಾಗೂ ಘಟಪ್ರಭಾ ಅಪ್ಪಾಜಿಯವರು ಈ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಅಪ್ಪಾಜಿಯವರ ಮಾತೋಶ್ರೀಯವರ ಶ್ರೀ ಚರಣಾರವಿಂದಗಳಿಗೆ ಪ್ರಣಾಮಗಳನ್ನು ಸಮರ್ಪಿಸಿ, 16ನೇ ವರ್ಷದ ಈ ಸತ್ಸಂಗದ ಕಾರ್ಯಕ್ರಮದಲ್ಲಿ ಮಹಾತ್ಮರ ಹಿತನುಡಿಗಳನ್ನು, ಅಮೃತವಾಣಿಯನ್ನು ಸವೆದು ತಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳಲು ಬಂದಿರತಕ್ಕಂಥ ಎಲ್ಲ ಶರಣರಿಗೂ ಕೂಡ ಶರಣಾರ್ಥಿಗಳು. ಇಂದಿನ ಈ ಸಾಯಂಕಾಲದ ಅಧಿಕರಣವಾಗಿ ಇಟ್ಟುಕೊಂಡಿರ್ತಕ್ಕಂಥ ವಿಷಯ, ಅಲ್ಲಮ ಪ್ರಭುಗಳ ಒಂದು ವಚನವನ್ನು ಇಟ್ಟುಕೊಂಡಿದ್ದಾರೆ ಚಿಂತನೆಗಾಗಿ. ಆನೆಯ ಜರಿದು ಕೋಣವನ್ನೇರಿದರೆ ಆರೇನು ಮಾಡುವರು, ಕಸ್ತೂರಿಯ ಜರಿದು ಕೆಸರವ ಪೂಸಿದರೆ ಆರೇನು ಮಾಡುವರು, ಪಾಯಸವ ಜರಿದು ಮದಿರೆಯ ಕುಡಿದರೆ ಆರೇನು ಮಾಡುವರು, ಅರಿದರಿದು ಗುಹೇಶ್ವರ ಶರಣರ ಜರಿದರೆ ಆರೇನು ಮಾಡುವರು. ಆನೆಯ ಜರಿದು ಕೋಣವನ್ನೇರಿದರೆ ಆರೇನು ಮಾಡುವರು. ಆನೆಯನ್ನು ಎಲ್ಲ ಉತ್ಸವಗಳಲ್ಲಿ ಅದನ್ನು ಏನು ಮಾಡ್ತಾರೆ ಅಂತಂದ್ರೆ, ಆನೆ ಮೇಲೆ ಅಂಬಾರಿ ಜಗಜ್ಜನನಿ ಚಾಮುಂಡೇಶ್ವರಿಯನ್ನು ಕುರಿತು ಉತ್ಸವಾದಿಗಳನ್ನು ಮಾಡ್ತಾರೆ. ಮಹಾತ್ಮರನ್ನು ಕೂಡ ಆನೆ ಮೇಲೆ ಕುಂದಿರಿಸಿ ಉತ್ಸವವನ್ನು ಮಾಡ್ತಾರೆ. ಅಂಥ ಆನೆಯನ್ನು ಬಿಟ್ಟು ನಾ ಕೋಣನ ಮೇಲೆ ಕುಂದಿರ್ತೀನಿ ಅಂತಂದ್ರೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಸುಗಂಧವಾಗಿರ್ತಕ್ಕಂಥ ಪರಿಮಳವನ್ನು ಸೂಸ್ತಕ್ಕಂಥ ಆ ಯಾವ ಕಸ್ತೂರಿಯ ವಾಸನೆಯನ್ನು ನೀವು ತಗೊಳಪ್ಪ ಅಂತ ಮಹಾತ್ಮರು ಹೇಳ್ತಾರೆ. ಇಲ್ಲ, ನಾ ಕೆಸರನ್ನು ನಾ ಏನು ಮಾಡ್ತೀನಿ, ಅದ್ರ ವಾಸನೆಯನ್ನು ತೊಗೊಳ್ತೀನಿ. ಕಪ್ಪಿ ಹಂಗಂದ್ರೆ ಏನು ಮಾಡೋಕ್ಕೆ ಸಾಧ್ಯದ? ಕಪ್ಪಿ ಎಲ್ಲಿರ್ತದೆ ರೀ? ಕೆಸರಿನಾಗ ಇರ್ತದೆ. ಮ್ಯಾಗ ಸುಗಂಧ ಸೂಸ್ತಕ್ಕಂಥ ಕಮಲದ ಹೂವು ಇರ್ತದೆ, ಅದರ ವಾಸನೆ ಅದಕ್ಕೆ ಗೊತ್ತಿರಲ್ಲ. ಮಹಾತ್ಮರು ಹೇಳ್ತಾರೆ, ಸುಗಂಧವಾಗಿರ್ತಕ್ಕಂಥ ಕಸ್ತೂರಿ ವಾಸನೆ ತಗೋ ಅಂದರೂ ಕೂಡ ಮನುಷ್ಯ ಅದನ್ನು ತಗೋದಿಲ್ಲ ಅಂತ. ಯಾವ ಕೆಸರನ್ನು ನಾನು ಮೂಸಿ ನೋಡ್ತೀನಿ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ. ಪಾಯಸವ ಜರಿದು ಮದುರೆಯ ಕುಡಿದರೆ, ಪಾಯಸದಲ್ಲಿ ಏನು ಗೋಡಂಬಿ, ದ್ರಾಕ್ಷಿ, ಇನ್ನೂ ಅನೇಕ ಹಾಲು, ತುಪ್ಪ ಎಲ್ಲವನ್ನು ಹಾಕಿ ಅತಿ ಸ್ವಾದಿಷ್ಟವಾಗಿರ್ತಕ್ಕಂಥ ಪಾಯಸವನ್ನು ಮಾಡಿರ್ತಾರೆ. ಆದರೆ ಅದನ್ನು ತಗೋರಪ್ಪ, ನೀನು ಮದುವೆ ಕುಡಿಯೋಕೆ ಹೋಗಬೇಡ, ಸರಾಯಿ ಕುಡಿದು ಎಲ್ಲೆಲ್ಲೋ ಬೀಳೋಕ್ಕಿಂತ ಪಾಯಸವನ್ನು ಕುಡ್ದಿಕ್ಕಾರೆ ಆರಾಮ್ ಮನೆಯೊಳಗೆ ವಿಶ್ರಾಂತಿ ಮಾಡೋ ತಮ್ಮ ಅಂತಂದರೆ, ಇಲ್ಲ ನನಗೆ ಅದ ಚಲೋ, ಯಾವುದು ಸರಾಯಿ, ಅದನ್ನು ಕುಡಿತಾನಂತೇಳಿ ಹೋಗ್ಕಾನಂತಂದರೆ ಮತ್ತು ಏನು ಮಾಡೋಕ್ಕೆ ಬರ್ತದೆ? ಏನು ಮಾಡೋಕ್ಕಲ್ಲ, ಯಾರೇನು ಮಾಡೋಕ್ಕೆ ಬರ್ತದೆ? ಹಾಗೆ ಅರಿದರಿದು ಅಂತಂದರೆ ತಿಳಿದು ಕೂಡ ಮಹಾತ್ಮರನ್ನು, ಗುಹೇಶ್ವರ ಶರಣರನ್ನು ನಾನು ಜರಿತೀನಂತಂದ್ರೆ ಏನು ಮಾಡೋಕ್ಕೆ ಸಾಧ್ಯದ? ನೀನು ಮಹಾತ್ಮರ ಸೇವಾದಿಗಳನ್ನು ಮಾಡು, ಮಹಾತ್ಮರ ವಾಣಿಯನ್ನು ಕೇಳು, ಮಹಾತ್ಮರ ಸಂಘದಲ್ಲಿರು, ಮತ್ತು ಇನ್ನು ಉಳ್ಕಿದ ಸಂಘದಕ್ಕೆ ಹೋಗಕ್ಕೆ ದುಷ್ಟರ ಸಂಘವನ್ನು ತ್ಯಾಗ ಮಾಡು. ಮಹಾತ್ಮರ ಹಿತ ನುಡಿಗಳನ್ನು ಕೇಳುವಂತ ಮಹಾತ್ಮರು ಹೇಳ್ಕೊಂಡು ಬರ್ತಾ ಇದ್ದಾರೆ. ಇಲ್ಲ, ನಾನು ಏನು ಅವ್ರ ಮಾತನ್ನೇ ಕೇಳೋದಿಲ್ಲ, ಅವ್ನಿಗೆ ಗೊತ್ತದ. ಮಹಾತ್ಮರ ವಾಣಿಯನ್ನು ಕೇಳಿದರೆ, ಮಹಾತ್ಮರ ವಚನದಂತೆ ನಾನು ನಡೆದದ್ದಾದರೆ ನನ್ನ ಜೀವನ ಪಾವನ ಆಗ್ತದ ಅನ್ನೋದು ಅವನಿಗೆ ಗೊತ್ತಿದ್ದರೂ ಕೂಡ ಆತ ಮಹಾತ್ಮರನ್ನು
ಬಿಟ್ಟು ಅವರ ನಿಂದೆಯನ್ನು ಮಾಡ್ತಾನಂತಂದರೆ ನಾವೇನು ಮಾಡೋಕ್ಕೆ ಸಾಧ್ಯದ? ಮಹಾತ್ಮರನ್ನ ತ್ಯಾಗ ಮಾಡಿ ಅವರ ನಿಂದನ ಮಾಡ್ತಾನೆ. ಏನ್ರಿ ಅವ್ರಿಗೇನ್ರಿ ಎಲ್ಲ ತ್ಯಾಗ ಮಾಡಿ ಬಂದಿದ್ದಾರೆ. ಎಲ್ಲರೂ ಭಿಕ್ಷಾ ತೊಗೊಂಬಂದು ಊಟ ಮಾಡ್ತಾರೆ ಅಂತೇಳಿ ಈ ರೀತಿ ತಮಗೆ ಏನು ಮನಸ್ಸು ತಿಳಿತದಲ್ಲ ನಿಂದೇನು ಮಾಡ್ತಾರೆ. ಮಹಾತ್ಮರ ನಿಂದ ಎಂದೂ ಮಾಡೋಕ್ಕೆ ಹೋಗ್ಬಾರ್ದು. ಮಹಾತ್ಮರು ಪರಮಾತ್ಮನ ಆಶ್ರಯನ ಪಡ್ಕೊಂಡಿರ್ತಾರೆ. ಅವರು ಈ ಲೋಕದ ಜನರ ಆಶ್ರಯ ಪಡ್ಕೋದಿಲ್ಲ. ಮನೆಯನ್ನು ಬಿಟ್ಟು ಬರುವಾಗ ಕೇವಲ ಪರಮಾತ್ಮನ ಮೇಲೆ ನಂಬಿಕೆಯನ್ನು ಇಟ್ಟು ತಮ್ಮ ಸರ್ವಸ್ವವನ್ನು ಭಗವಂತನಿಗೆ ಅರ್ಪಣೆಯನ್ನು ಮಾಡಿ ಕೇವಲ ನಾಮಸ್ಮರಣೆಯನ್ನು ನುಡಿತಾ ಅವರು ಮನೆಯನ್ನು ತ್ಯಾಗ ಮಾಡಿ ಬಂದಿರತಕ್ಕಂಥ ಈ ಸಮಾಜಕ್ಕಾಗಿ, ಈ ಜನರಿಗಾಗಿ, ಸಕಲ ಪ್ರಾಣಿಗಳ ಹಿತಕ್ಕಾಗಿ ತಮ್ಮ ಜೀವನವನ್ನೇ ಸವಿಸ್ತಕ್ಕಂಥ ಮಹಾತ್ಮರ ನಿಂದೆಯನ್ನು ಯಾವ ವ್ಯಕ್ತಿ ಮಾಡ್ತಾನಲ್ಲ ಆತ ಮಹಾ ನರಕದಲ್ಲಿ ಬೀಳ್ತಾನೆ. ಎಲ್ಲ ಪಾಪಗಳಲ್ಲಿ ಮಹಾಪಾಪ ಯಾವುದು? ದುರಿತದೊಳು ಅಧಿಕವಾವುದು ನಿಂದೆ. ಪಾಪಗಳಲ್ಲಿ ಮಹಾಪಾಪ ನಿಂದದರಿ. ಯಾರು ನಿಂದೆನೂ ಮಾಡೋಕ್ಕೆ ಹೋಗ್ಬಾರ್ದು. ಇವತ್ತು ಸಾಮಾನ್ಯರೇ ಇರಲಿ, ಮಹಾತ್ಮರೇ ಇರಲಿ, ಅವರು ನಿಂದ ನೀವು ಏನಾದರೂ ಮಾಡಿದ್ರಿ ಅಂತಂದ್ರೆ ಅವರು ತಿಳಿದು ತಿಳಿಯಲಾರದೆ ಮಾಡಿರ್ತಕ್ಕಂಥ ಪಾಪ ಎಲ್ಲವೂ ಕೂಡ ನಿಮ್ಮ ಜೀವನ ಎಂಬ ಅಕೌಂಟ್ನಲ್ಲಿ ಜಮಾ ಆಗ್ತದೆ. ಆ ಪಾಪ ನೀವು ಅನುಭವಿಸ್ಬೇಕಾಗ್ತದ. ಯಾರೋ ಮಾಡಿದ ಪಾಪ ನೀವು ಯಾಕೆ ಅನುಭವಿಸ್ತೀರಿ? ಅನುಭವಿಸಬಾರ್ದು ಅಂತಂದ್ರೆ ನಾವು ನಿಂದ ಮಾಡಬಾರ್ದು. ಮನುಷ್ಯನಿಗೆ ಏನಾಗಿ ಬಿಟ್ಟದ ಅಂತಂದ್ರೆ ಇನ್ನೂ ಊಟ ಇಲ್ಲ ಅಂದ್ರೆ ನಿದ್ದೆ ಹತ್ತದ ರೀ. ಆದರೆ ನಿಂದ ಮಾಡಲಿಲ್ಲ ಅಂದ್ರೆ ನಿದ್ದೆ ಹತ್ತೋದೇ ಇಲ್ಲ ಅವನಿಗೆ ರಾತ್ರಿ. ನಿಂದ ಅವಶ್ಯವಾಗಿ ಬೇಕು. ಯಾರು ನಿಂದೇನೂ ಮಾಡೋಕ್ಕೆ ಹೋಗಬಾರ್ದು. ಒಂದು ಸರಿ ಬ್ರಹ್ಮದೇವ್ರಿಗೆ ಕೇಳಿದರು. ಯಾರು? ಇಂದ್ರದೇವನಿಗೆ ಹೇಳಿದರು, ಹೇ ಇಂದ್ರದೇವ, ಯಾವ ಹಿಮವಂತನ ಮಗಳಾಗಿರ್ತಕ್ಕಂಥ ಪಾರ್ವತಿ ದೇವಿ ಹಿಮಾಲಯದಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದಾಳೆ. ಶಿವನನ್ನು ಮದುವೆ ಮಾಡ್ಕೊಳ್ಬೇಕಂತ ತಪಸ್ಸು ಮಾಡ್ತಾ ಇದ್ದಾಳೆ. ಅದಕ್ಕಾಗಿ ನೀ ಏನು ಮಾಡು ಅಂತಂದ್ರೆ ಒಂದು ಬ್ರಾಹ್ಮಣ ವೇಷದಲ್ಲಿ ಹೋಗಿ ಶಿವನನ್ನು ಕುರಿತು ನೀನು ನಿಂದ ಮಾಡು ಅಂತ ಹೇಳ್ತಾನೆ ಬ್ರಹ್ಮದೇವ. ಯಾರಿಗೆ? ಇಂದ್ರನಿಗೆ. ಇಂದ್ರ ಹೇಳ್ತಾನೆ, ಹೇ ಬ್ರಹ್ಮದೇವ, ನಾ ಯಾರ ನಿಂದೆನೂ ಮಾಡೋದಿಲ್ಲ, ಅದರಲ್ಲಿ ಪರಮಾತ್ಮನ ನಿಂದೆ ಮಾಡೋದ್ರಿಂದ ಮಹಾ ನರಕ ಬರ್ತದೆ. ಸೂರ್ಯ ಚಂದ್ರಾದಿ ಇರುವವರೆಗೂ ಕೂಡ ನಾ ನರಕದಲ್ಲಿ ಬೀಳಬೇಕಾಗ್ತದೆ. ಅದಕ್ಕಾಗಿ ನಾನು ನಿಂದ ಮಾಡೋದಿಲ್ಲ ಅಂತ ಯಾವ ಇಂದ್ರದೇವ ಬ್ರಹ್ಮದೇವನಿಗೆ ಹೇಳ್ತಾ ಇದ್ದಾನೆ. ಅದಕ್ಕಾಗಿ ಸಾಧು ಮಹಾತ್ಮರನಿಂದ, ಪರಮಾತ್ಮನಿಂದ ಯಾರು ನಿಂದೆ ಮಾಡೋ ಅಧಿಕಾರ ಭಗವಂತ ನಮಗೆ ಕೊಟ್ಟಿಲ್ಲ. ಅವರು ವಾಣಿಯನ್ನು ಕೇಳುವ ಅಧಿಕಾರ ಕೊಟ್ಟಿದ್ದಾನೆ. ಅವರ ಸೇವಾದಿಗಳನ್ನು ಮಾಡುವಂಥ ಅಧಿಕಾರ ಕೊಟ್ಟಿದ್ದಾನೆ. ಅವರಿಗೆ ಶರಣಾಗತರಾಗುವಂಥ ಅಧಿಕಾರ ಕೊಟ್ಟಿದ್ದಾನೆ ವಿನಃ ನಿಂದ ಮಾಡೋದಲ್ಲ. ಮಹಾತ್ಮರನಿಂದ ಯಾಕೆ ಮಾಡ್ತಾರೆ? ಏನು ಕೆಲಸದ? ಯಾಕೆ ಮಾಡೋದು? ಏನು ನಿಮ್ಮಲ್ಲಿ ಹತ್ರ ಏನು ಬೆಳೆದಾರಂತ ನೀವು ಅವ್ರ ನಿಂದ ಮಾಡ್ತೀರಿ. ನಿಮಗೆ ಏನು ತೊಂದರೆ ಕೊಟ್ಟಿದಾರಂತ ನಿಂದ ಮಾಡ್ತೀರಿ. ಈ ಸಂಸಾರದಲ್ಲಿ ನೀವು ಏನು ಯಾವ ಹುಟ್ಟು ಸಾವು ಅಂತಕ್ಕಂಥ ಚಕ್ರದಲ್ಲಿ ಬಿದ್ದು ಹೊರಳಾಡಬಾರ್ದಂತ ತಿಳ್ಕೊಂಡು ನಿಮಗೂ ಉಪದೇಶ ಮಾಡ್ತಕ್ಕಂಥ ಮಹಾತ್ಮರ ನಿಂದ ನೀವು ಮಾಡ್ತೀರಂತಂದ್ರೆ ಅವರು ಎಂಥ ಪಾಪಿಗಳದೇವೆ ಅನ್ನೋದನ್ನು ನಾವು ವಿಚಾರ ಮಾಡಬೇಕಾಗ್ತದೆ. ಅದಕ್ಕಾಗಿ ಯಾವ ಮಹಾತ್ಮರ ನಿಂದೆಯನ್ನು ಎಂದೂ ಮಾಡೋಕ್ಕೆ ಹೋಗಬೇಡ್ರಿ. ಅವ್ರಿಗೆ ಬೇಕಾದರೆ ನೀವು ಏನು ಮಾಡಿರಿ ಅಂತಂದ್ರೆ ಸೇವಾ ಮಾಡಿ ಅವ್ರ ಪಾದಕ್ಕೆ ಶರಣಾಗತರಾಗ್ರಿ. ಇಲ್ಲ ಅಂತಂದರೆ ಅವ್ರನ್ನ ಬಿಟ್ಟು ದೂರ ಹೋಗ್ರಿ. ಆದರೆ ನಿಂದ ಮಾಡೋಕ್ಕೆ ಹೋಗಬೇಡ್ರಿ. ನಿಂದ ಮಾಡೋದ್ರಿಂದ ಎಲ್ಲ ಪಾಪ ನಿಮಗೆ ಬರ್ತದೆ. ಯಾವ ಕೊರಳಲ್ಲಿ ರುದ್ರಾಕ್ಷಿ, ಹಣೆಯಲ್ಲಿ ತ್ರಿಪುಂಡ ಧಾರಣ, ಬಾಯಲ್ಲಿ ಶಿವನ ನಾಮಸ್ಮರಣೆ, ಸದಾಕಾಲ ಶಿವನ ನಾಮಸ್ಮರಣೆಯನ್ನು ಮಾಡುವ ಸಾಧು ಸಂತರ ನಿಂದೆಯನ್ನು ಮಾಡೋದ್ರಿಂದ ಆ ಪರಮಾತ್ಮನು ಕೂಡ ನಮ್ಮನ್ನು ಕ್ಷಮ ಮಾಡೋದಿಲ್ಲ. ಅದಕ್ಕಾಗಿ ಮಹಾತ್ಮರನಿಗೆ ವಂದಿಸುವಂಥ ಸದ್ಬುದ್ಧಿ, ಮಹಾತ್ಮರವನ್ನು ಸೇವೆಯನ್ನು ಮಾಡುವಂಥ ಸದ್ಬುದ್ಧಿಯನ್ನು ಆ ಭಗವಂತ ನಮಗೆ ಕೊಡಲಿ ಅಂತ ಹೇಳುತ್ತಾ ಇವತ್ತಿನ ವಿಷಯಕ್ಕೆ ವಿರಾಮ. ಪೂಜ್ಯ ಮಾತಾಶ್ರೀ ಅವರೇ ಧನ್ಯವಾದ.